ಅವರು ರೈತರ ಮುಖಂಡರು ಬಂದಿದ್ದಾರೆ. ನಮ್ಮ ಚಾನಾಳ ಗ್ರಾಮದ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ವಿರೂಪಾಕ್ಷ ಅವರೇ, ಎಲ್ಲ ನಮ್ಮ ಬಳಗ ರೈತ ಸಂಘ ಬಳಗದವರಿಗೆ ಕೂಡ ನಮಸ್ಕಾರ ಹೇಳ್ತಾ, ಯಾವುದೇ ಸಮಸ್ಯೆ ಬಂದಾಗ ನಾವು ರೈತರೆಲ್ಲ ಕೂಡಿ ಸಮಸ್ಯೆಯನ್ನು ಬಗೆಹರಿಸೋ ಕಾರ್ಯಕ್ರಮ ನಾವು ಮಾಡ್ತೀವಿ. ಇವತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ಬೋದು, ಕುಡಿಯ ನೀರಿನ ಏನು ಇಂಜಿನಿಯರ್ ಆಗಿರ್ಬೋದು, ಕಾಲೇವು ನೀರು ವ್ಯವಸಾಯ ಮಾಡೋ ಸಮಯದಲ್ಲಿ ನೀವು ರೈತರಿಗೆ ತೊಂದರೆ ಕೊಟ್ಟರೆ ಮಾತ್ರ ಯಾವುದೇ ಕಾರಣಕ್ಕೆ ನಾವು ರೈತ ಸಂಘ ಸುಮ್ಮನೆ ಇರೋದಿಲ್ಲ, ರೈತರ ಪರವಾಗಿ ನಿಲ್ಲಬೇಕಾಗುತ್ತೆ. ಈಗಾಗಲೇ 4 ತಿಂಗಳಿಂದ ನೀರಿರಲ್ಲ ನಮಗೆ. ಆ ಸಮಯದಲ್ಲಿ ಏನಾದರೂ ಮಾಡೋಕ್ಕೆ ಅವಕಾಶ ಇತ್ತು. ಇವತ್ತು ನೀವೇನು ಅಧಿಕಾರಿಗಳು ಇವಾಗ ಮಾತಾಡಿದ್ದಾರೆ, ನಮ್ಮ ರಾಜು ನಾಯಕು, ಇಲ್ಲ ನಾವು ಈ ವರ್ಷ ಡ್ರಾಪ್ ಮಾಡಿದ್ದೀವಿ, ಇವಾಗ ಯಾವುದನ್ನು ತೊಂದರೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಅವರಿಗೆ ನಮ್ಮ ರೈತ ಸಂಘದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಬರೋ ವರ್ಷ ಅದೇನಾಗುತ್ತೆ ನೋಡಿ ಮಾತಾಡೋಂಥ ವಿಚಾರ ಮಾತಾಡೋಣ ಅಂತ ಹೇಳಿ ನಾನು ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆರ್ ಮಾಧವರು. ಚಾನಾಳ್ ಗ್ರಾಮಕ್ಕೆ JDS ಪಕ್ಷದ ತಾಲೂಕು ಅಧ್ಯಕ್ಷರಾದ ಮೇಘರಾಜ್ ಅವರು ಮತ್ತು ಸಿರುಗುಂಪ ಅಧ್ಯಕ್ಷರಾದ ಗೌಡ್ರು ರೆಡ್ಡಿ ಅವರು, ಸದಸ್ಯರು ಮತ್ತು ಕಂಪ್ಲಿಯ ನಗರ ಘಟಕ ಅಧ್ಯಕ್ಷ ಇರ್ಫಾನ್ ಅವರು ಮತ್ತು ನಮ್ಮೆಲ್ಲರ ಹಿರಿಯರು ಮತ್ತು ರೈತ ಸಂಘದ ಅಧ್ಯಕ್ಷರು ಆದಿಯಾಗಿ ಅಣ್ಣನವರು ಸಹ ಇವತ್ತು ಬಂದಿದ್ದಾರೆ. ಮತ್ತು ಇಲ್ಲಿ ಚಾನಾಳ್ ಗ್ರಾಮದ ಎಲ್ಲ ರೈತರು ಅಣ್ಣ ತಮ್ಮಂದರು ಇವತ್ತು ಒಕ್ಕರ್ಗಳಿಂದ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವತ್ತು ಎಲ್ಲ ಭತ್ತ ಬೆಳೀತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಇಲ್ಲಿ ಪೈಪ್ ಹಾಕುವಂಥ ಕೆಲಸನ ಮಾಡಬಾರ್ದು ಅಣ್ಣ ಅಂತ ನನಗೆ ರಾತ್ರಿಗೆ ಫೋನ್ ಮಾಡಿದಾಗ, ನಾನು ಇಲ್ಲಪ್ಪ, ಅನೇಕ ಬಾರಿ ನಾನು ಚಾನಾಳ್ ಗ್ರಾಮಕ್ಕೆ ಬರಬೇಕು ಅನ್ನೋ ಆಸೆ ಇದ್ದರೆ, ಬಟ್ ಅನೇಕ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ಇರೋದ್ರಿಂದ ಬರೋಕ್ಕಾಗಿರಲಿಲ್ಲ. ಮೊದಲು ಕ್ಷಮೆ ಇರಲಿ, ಚಾನಾಳ್ ಗ್ರಾಮದ ಅಣ್ಣ ತಮ್ಮ ಇರಲಿ ಅಂತ ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ರೈತರು ಅಂತ ಅಂದ ತಕ್ಷಣವೇ ನಾನು ಇಲ್ಲಪ್ಪ ಎಲ್ಲ ಕಾರ್ಯಕ್ರಮಗಳು ಬದಿವತ್ತಿ, ಇಲ್ಲ ನಿಮ್ಮ ರೈತರ ಪರವಾಗಿ, ಯಾಕಂದರೆ ಕುಮಾರಸ್ವಾಮಿ ಅವರು ರೈತರ ಪರವಾಗಿ ಇರುವಂಥವ್ರು. ನಾನು ಹೇಳಿದೆ, ಇಲ್ಲ ಹಿಂಗಾಗೈತಣ್ಣ ರೈತರೇ, ಇಲ್ಲ ನೀನು ಮೊದಲು ಯಾವುದೇ ಕೆಲಸ ಇದ್ದರೂ ಅಲ್ಲಿ ಬಿಟ್ಟು ಹೋಗಿ, ನೀನು ಮೊದಲು ರೈತರಿಗಾಗಿ ನೀನು ಕೆಲಸ ಮಾಡು ಅಂತ ನನಗೆ ಆಜ್ಞೆ ಮಾಡಿದ್ರು. ಹಾಗಾಗಿ ಬೆಳಗ್ಗೆನೇ ನಾನು ಅಲ್ಲಿದೆ ಬಿಟ್ಟೆ. ಯಾಕಂದರೆ ಯಾವುದೇ ಕಾರಣಕ್ಕೂ ಇಲ್ಲಿ ನೀವು ಅಧಿಕಾರಿಗಳು ಈ ಕೆಲಸವನ್ನು ಮಾಡೋದನ್ನು ತಡಿಬೇಕಂತ ನಾನು ಅವ್ರಿಗೆ ಒತ್ತಾಯ ಮಾಡಿದೆ. ಮುಂಚಿತವಾಗಿ ನಾನು ಬರುವಾಗ ತಹಸೀಲ್ದಾರ್ ಅವ್ರಿಗೆ ಸಹ ಇದ್ರ ಬಗ್ಗೆ ಮಾಹಿತಿ ಕೊಟ್ಟೆ. ಇಲ್ಲ ಸರ್, ನೀವು ಯಾವುದೇ ಕಾರಣಕ್ಕೂ ಅಲ್ಲಿ ಏನು ಮಾಡೋದಲ್ಲ, ರೈತರ ವಿರೋಧ ಇರೋದ್ರಿಂದ ಆ ಕೆಲಸನ ನಾನು ಈಗಲೇ ಸ್ಟಾಪ್ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಅಂತ ಅವರು ಸಹ ಹೇಳಿದ್ರು. ಇವಾಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಹ ನಮಗೆ ಮಾತಾಡಿದಾಗ, ಇಲ್ಲ ಸರ್, ನಾವು ಯಾವುದೇ ಕಾರಣಕ್ಕೂ ಜನರ ವಿರೋಧ ಕಟ್ಕೊಂಡು ಮತ್ತು ನೀವೆಲ್ಲ ಹೇಳ್ತಾ ಇದ್ದೀರಿ, ನಾವು ಕೂಡಲೇ ಬಂದ್ ಮಾಡ್ತೀವಿ ಈ ಕೆಲಸನ, ಯಾಕಂದರೆ ರೈತರಿಗೆ ನಾವು ತೊಂದರೆ ಕೊಡೋದಲ್ಲ ಅಂತ ಹೇಳಿದ್ದಾರೆ. ಮೊದಲನೇದಾಗಿ ರೈತರಿಗೆ ನಾನು ಆಶ್ವಾಸನೆ ಕೊಡೋಕ್ಕೆ ಬರ್ತಾ ಇದ್ದೀನಿ, ಯಾಕೆ ಕೂಡಲೇ ಅವ್ರ ಕೆಲಸನ ನಿಂದಿರ್ತೀನಿ ಅಂತ ಹೇಳಿದ್ದಾರೆ. ಯಾಕಂದರೆ ನೀವು ಯಾವುದೇ ರೀತಿ ಆತಂಕಕ್ಕೆ ಒಳಗಾಗಬೇಡ್ರಿ, ನಿಮ್ಗೆ ಯಾವುದೇ ರೀತಿಯ ಬೆಳೆ ನಷ್ಟ ಆಗ್ಲಾರ್ದಂಗೆ JDS ಪಕ್ಷ ಮತ್ತು ರೈತ ಸಂಘಟನೆಗಳು ಸದಾ ನಿಮ್ಮ ಬೆಂಬಲಕ್ಕಾಗಿ ನಾವು ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಮೊದಲನಾಗಿ ನಿಮ್ಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ರೈತರು ಈ ರಾಜ್ಯದ, ಈ ದೇಶದ ಬೆನ್ನೆಲುಬು. ಅವರು ಅಕ್ಕಿ ಬೆಳೆದ್ರೆ, ಅವರು ಮೆಣಸಿನಕಾಯಿ ಬೆಳೆದ್ರೆ ನಾವು ಆರಾಮಾಗಿ ಇರಕ್ಕೆ ಸಾಧ್ಯ. ಇವತ್ತು ಯಾವುದೇ ಅಧಿಕಾರಿ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಇನ್ನಿತರ ಯಾವುದೇ ನೀರಾವರಿ ಇಲಾಖೆ ಅಧಿಕಾರಿಗಳು ರೈತರಿಗೆ ತೊಂದರೆ ಕೊಟ್ಟರೆ JDS ಪಕ್ಷ, ಈ ರಾಜು ನಾಯಕ್ ನಿಮ್ಮನ್ನು ಬಿಡೋದಿಲ್ಲ. ಯಾಕಂದರೆ ಇವತ್ತು ರೈತರು ಅವರು ಬೆಳೆದಂಥ ಬೆಳೆಯಿಂದ ನಾವು ಇವತ್ತು ಜೀವಂತವಾಗಿದ್ದೀವಿ, ಅವರಿಂದ ದೇಶ ನಡೀತಾ ಇದೆ. ನೀವು ಅವರಿಗೆ ಯಾವುದೇ ರೀತಿಯ ತೊಂದರೆ ಕೊಟ್ಟರೆ ಈ JDS ಪಕ್ಷ ಯಾವಾಗಲೂ ಸದಾ ರೈತರ ಪರವಾಗಿ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ನಮ್ಮ ರೈತರಿಗೆ ನಾನು ಭರವಸೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಯಾಕಂತಂದರೆ ಇವತ್ತು ರೈತರು, ಚಾನಾಳ್ ಗ್ರಾಮದ ರೈತರು ಭಾಳಷ್ಟು ಪ್ರಜ್ಞಾವಂತರಿದ್ದಾರೆ ಇವತ್ತು. ಯಾಕೆ ಇಲ್ಲ, ನಮಗೆ ತೊಂದರೆ ಆಗ್ತಿದ್ರು ಸಹ, ಇಲ್ಲ ನಾವು ಹಾಕೇ ಹಾಕ್ತೀವಿ, ನಾವು ಬಿಡೋದೆಲ್ಲ, ಇದನ್ನು ಎನಿ ಕಂಡೀಷನ್ ನಾವು ಹಾಕೇ ಹಾಕ್ತೀವಿ, ರಾತ್ರಿ ಆಗಲಿ ಆಗಲಿ ಏನಣ್ಣ ಅಂತ ಹೇಳ್ತಾ ಇದ್ದಾರಣ್ಣ, ನೀವು ಬರಲೇಬೇಕು ಅಂದ್ರೆ ಅದು ಹೆಂಗೆ ಹಾಕ್ತಾರೆ ನಾವು ನೋಡ್ತೀವಿ. ಅವ್ರು ಮಾಡಿ ಆಮೇಲೆ ಬಿಲ್ ದಕ್ಸ್ಕೊಳ್ತಾರೇನಪ್ಪ ಅವ್ರು, ಏನಣ್ಣ ಬಿಲ್ ಮಾಡಕ್ಕೆ ಬಿಡ್ತೀವಿ ನಾವು, ಅಲ್ಲಿ ಆಗ್ಯಾಕೆ ಬಿಡ್ತೀವಿ ನಾವು. ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆ ಕೊಟ್ಟರೆ JDS ಪಕ್ಷ ಬಿಡೋದಿಲ್ಲ. ರೈತರ ಪರವಾಗಿ ನಾವು ಹಗಲು ರಾತ್ರಿ ಇರ್ತೀವಿ. ಕುಮಾರಸ್ವಾಮಿ ಅವರು ಸಹ ಹಗಲು ರಾತ್ರಿ ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಯಾಕಂದರೆ ಇಡೀ ದೇಶಕ್ಕೆ ಸಾಲ ಮನ್ನಾ ಮಾಡಿದಂಥ ಕೀರ್ತಿ ಕುಮಾರಸ್ವಾಮಿ ಅವ್ರಿಗೆ ಸಲ್ಲುತ್ತೆ. ಯಾಕಂದರೆ ರೈತರದ್ದು 2 ಲಕ್ಷ ಇರ್ಬೋದು, 1 ಲಕ್ಷ ಇರ್ಬೋದು, 50,000 ಇರ್ಬೋದು, ಬ್ಯಾಂಕಿನಲ್ಲಿ ಸಾಲ ಇದ್ದದನ್ನು ಸಂಪೂರ್ಣ ಸಾಲ ಮನ್ನಾ ಮಾಡಿದಂಥ ಕೀರ್ತಿ ಕುಮಾರಸ್ವಾಮಿ ಅವ್ರಿಗೆ ಸಲ್ಲುತ್ತೆ. ಅದೇ ರೀತಿ ನಿಮ್ಮ ಪರವಾಗಿ, ರೈತರ ಪರವಾಗಿ ನಾನು ಯಾವಾಗಲೂ ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.